ಇಲ್ಲಿ ಅಸೆಂಬ್ಲಿ ಡೀಟೇಲ್ಸ್ ಬರುತ್ತೆ ಮತ್ತು ಪಾರ್ಲಿಮೆಂಟ್ ಡೀಟೇಲ್ಸ್ ಬರುತ್ತೆ, ಸ್ಟೇಟ್ ಬರುತ್ತೆ. ಅದೇ ಥರ ನಿಮ್ಮ ಎಂ ಪಿ ಯಾರು ಅಂತ ತಿಳಿಬೇಕಾದ್ರೆ ಇಲ್ಲಿ ಎಂ ಪಿ ಅಂತ ಸೆಲೆಕ್ಟ್ ಮಾಡಿದರೆ ಎಂ ಪಿಯ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಜಿಲ್ಲೆಯ ಎಂ ಪಿ ಯಾರು ಬರುತ್ತೆ ಮತ್ತು ಎಮ್ ಎಲ್ ಎ ಯಾರು ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಎಮ್ ಎಲ್ ಎಯ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಜಿಲ್ಲೆಯ ಎಮ್ ಎಲ್ ಎಯ ಫೋಟೋ ಮತ್ತು ಅವರ ನೇಮ್ ಕೂಡ ಬರುತ್ತೆ. ಮತ್ತು ಎಂ ಪಿ ಅಂತ ಸೆಲೆಕ್ಟ್ ಮಾಡಿದರೆ ಎಂ ಪಿಯ ನೇಮ್ ಆ್ಯಂಡ್ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ಇದೇ ರೀತಿಯಾಗಿ ಪಾರ್ಲಿಮೆಂಟ್ರಿ ಡೀಟೇಲ್ಸ್ ಬರುತ್ತೆ, ಡಿಸ್ಟಿಕ್ಕು ಮತ್ತು ಸ್ಟೇಟು ಮತ್ತು ನಮ್ಮ ಪಾರ್ಟ್ ನಂಬರ್ ಕೂಡ ಇಲ್ಲಿ ದೊರೆಯುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಾರ್ಟ್ ನಂಬರ್, ಪಾರ್ಟ್ ನೇಮ್ ಮತ್ತು ಸೀರಿಯಲ್ ನಂಬರ್, ಪೋಲಿಂಗ್ ಸ್ಟೇಷನ್ ನೇಮ್ ಕೂಡ ಇಲ್ಲಿ ಬರುತ್ತೆ. ನಾವು ವೋಟ್ ಹಾಕುವಂತ. ನಮಸ್ತೆ ಫ್ರೆಂಡ್ಸ್, ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ವೋಟರ್ ಕಾರ್ಡ್ ನಂಬರ್ ಮೂಲಕ ನಮ್ಮ ಪಾರ್ಟ್ ನಂಬರ್ ಮತ್ತು ನಮ್ಮ ಬೂತ್ ನಂಬರನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ನೋಡ್ಬೋದು, ನಾವು ಮೊದಲನೇದಾಗಿ ECIC ನೆಟ್ ಈ ಆ್ಯಪನ್ನು ನಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ನಾವು ನಮ್ಮ ವೋಟರ್ ID ಕಾರ್ಡ್ ಮೂಲಕ ನಮ್ಮ ಪಾರ್ಟ್ ನಂಬರ್ ಮತ್ತು ನಮ್ಮ ಬೂತ್ ನಂಬರ್, ನಮ್ಮ ಅಸೆಂಬ್ಲಿಯ ಡೀಟೇಲ್ಸನ್ನು ಪಡಿಬೇಕಾದರೆ ನಾವು ECIC ನೆಟ್ ಈ ಆ್ಯಪನ್ನು ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಅದೇ ಥರ ಫ್ರೆಂಡ್ಸ್ ನೋಡ್ಬೋದು, ನಾವು ಇವಾಗ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡಿರೋದ್ರಿಂದ ನನಗೆ ಇಲ್ಲಿ ಓಪನ್ ಅಂತಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ECIC ನೆಟ್ ಈ ಆ್ಯಪ್ನ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ನು, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR. ನಿಮಗೇನಾದರೂ ಲಾಸ್ಟ್ SIRನ ಡೀಟೇಲ್ಸ್ನ ಮಾಹಿತಿ ಬೇಕಾದರೆ ನಾನು ಲಾಸ್ಟ್ SIR 2002ನ ಡೀಟೇಲ್ಸ್ನ ವಿಡಿಯೋಗಳನ್ನು ನಾನು ಯೂಟ್ಯೂಬ್ನ ಚಾನಲ್ನಲ್ಲಿ ಹಾಕಿರುತ್ತೇನೆ. ನೀವು ಅಲ್ಲಿ ಹೋಗಿ SIRನ ಡೀಟೇಲ್ಸ್ ಪಡೆದುಕೊಳ್ಳಬಹುದು. ಅದೇ ಥರ ಸಬ್ಮಿಟ್ ಎ ಕಂಪ್ಲೇಂಟ್ ಮತ್ತು ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್, ಡೌನ್ಲೋಡ್ ಈ ವೋಟರ್ ಕಾರ್ಡ್, ಸರ್ಚ್ ಯುವರ್ ನೇಮ್ ಮತ್ತು ಬುಕ್ ಎ ಕಾಲ್, ಈ ಥರ ಆಪ್ಷನ್ಸ್ಗಳು ಬರುತ್ತೆ. ಅದರಲ್ಲಿ ನಾವು ಇವಾಗ ನಮ್ಮ 2002ರ ವೋಟರ್ ಲಿಸ್ಟಿನಲ್ಲಿ ಪಾರ್ಟ್ ನಂಬರ್ ಮತ್ತು ಬೂತ್ ನಂಬರ್ ಮತ್ತು ಅಸೆಂಬ್ಲಿ ಡೀಟೇಲ್ಸನ್ನು ಪಡಿಬೇಕಾದರೆ ನಾವು ಮೊದಲನೇದಾಗಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸರ್ಚ್ ಯುವರ್ ವೋಟರ್ ಲಿಸ್ಟ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಬರುತ್ತೆ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತಿದೆ. ಅದೇ ಥರ ಇಲ್ಲಿ ಅನ್ನೋನ್ ಅವರ್ ಪೋಲಿಂಗ್ ಸ್ಟೇಷನ್ ಅಂತ ಬರುತ್ತೆ, ಅನ್ನೋನ್ ಅವರ್ MP MLA ಅಂತ ಬರುತ್ತೆ. ಅದೇ ಥರ ನೋಡ್ಬೋದು, ನಮ್ಮ ವೋಟರ್ ಕಾರ್ಡ್ ನಂಬರ್ ಮೂಲಕ ನಮ್ಮ ಪಾರ್ಟ್ ನಂಬರ್, ಅಸೆಂಬ್ಲಿ ಡೀಟೇಲ್ಸ್ ಮತ್ತು ಬೂತ್ ನಂಬರನ್ನು ಹೇಗೆ ತಿಳಿದುಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇಲ್ಲಿ ನಮ್ಮ ಎಲೆಕ್ಷನ್ ID ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ. ಅದೇ ಥರ ನೀವು ಕೂಡ ನಿಮ್ಮ ವೋಟರ್ ID ಕಾರ್ಡ್ ಇರುತ್ತಲ್ಲ, ವೋಟರ್ ID ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಸರ್ಚನ್ನು ಕೊಡಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ನಾವಿವಾಗ ನಮ್ಮ ವೋಟರ್ ಕಾರ್ಡ್ ನಂಬರ್ ಹಾಕೋಣ. ನೋಡ್ಬೋದು, ನಾನು ಇವಾಗ ನನ್ನ ವೋಟರ್ ಕಾರ್ಡ್ ನಂಬರ್ ಹಾಕಿದ್ದೇನೆ. ಅದೇ ಥರ ಇಲ್ಲಿ ಕೆಳಗಡೆ ಸರ್ಚ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ವೋಟರ್ ಕಾರ್ಡ್ನ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೇಮು, ಏಜು ಮತ್ತು ಜೆಂಡರು, ಪೇರೆಂಟು, ಸ್ಪೌಸು, ಅಸೆಂಬ್ಲಿ ಡೀಟೇಲ್ಸು ಬರುತ್ತೆ ಮತ್ತು ಪಾರ್ಲಿಮೆಂಟ್ರಿ ಡೀಟೇಲ್ಸ್ ಬರುತ್ತೆ ಮತ್ತು ಡಿಸ್ಟಿಕ್ಕು ಬರುತ್ತೆ ಮತ್ತು ನಮ್ಮ ಸ್ಟೇಟ್ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಾರ್ಟ್ ನಂಬರ್ ಕೂಡ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಾರ್ಟ್ ನಂಬರ್ ಕೂಡ ಬರುತ್ತೆ, ಪಾರ್ಟ್ ನೇಮ್ ಕೂಡ ಬರುತ್ತೆ, ಇಲ್ಲಿ ಸೀರಿಯಲ್ ನಂಬರ್ ಕೂಡ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಸೀರಿಯಲ್ ನಂಬರ್ ಕೂಡ ಬರುತ್ತೆ, ಪೋಲಿಂಗ್ ಸ್ಟೇಷನ್ ಡೀಟೇಲ್ಸ್ ಕೂಡ ಬರುತ್ತೆ, ಅಂದರೆ ಬೂತ್ ನಂಬರ್ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವೋಟರ್ ID ಕಾರ್ಡ್ ಮೂಲಕ ನಮ್ಮ ಪಾರ್ಟ್ ನಂಬರ್ ಮತ್ತು ಪಾರ್ಟ್ ನೇಮ್ ಮತ್ತು ಸೀರಿಯಲ್ ನಂಬರ್, ಬೂತ್ ಡೀಟೇಲ್ಸನ್ನು ಇಲ್ಲಿ ಪಡೆದುಕೊಂಡಿದ್ದೇವೆ ಫ್ರೆಂಡ್ಸ್. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇನ್ನಷ್ಟು ಕ್ಲಿಯರಾಗಿ ನಮ್ಮ ಪೋಲಿಂಗ್ ಸ್ಟೇಷನ್ ಡೀಟೇಲ್ಸ್ ಪಡಿಬೇಕಾದ್ರೆ ಇಲ್ಲಿ ಅನ್ನೋನ್ ಅವರ್ ಪೋಲಿಂಗ್ ಸ್ಟೇಷನ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಕೂಡ ಇಲ್ಲಿ ನಮ್ಮ ಎಲೆಕ್ಷನ್ ID ಕಾರ್ಡ್ ಡೀಟೇಲ್ಸ್ ಹಾಕಿ ಇಲ್ಲಿ ಸರ್ಚ್ ಪೋಲಿಂಗ್ ಸ್ಟೇಷನ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಹಾಕಬೇಕಾಗುತ್ತೆ. ಹಾಕಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಅಸೆಂಬ್ಲಿಯ ಡೀಟೇಲ್ಸ್ ಬರುತ್ತೆ, ಪಾರ್ಲಿಮೆಂಟ್ರಿ ಡೀಟೇಲ್ಸ್ ಬರುತ್ತೆ, ಡಿಸ್ಟಿಕ್ಕು ಮತ್ತು ಸ್ಟೇಟು ಮತ್ತು ನಮ್ಮ ಪಾರ್ಟ್ ನಂಬರ್ ಕೂಡ ಇಲ್ಲಿ ದೊರೆಯುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಾರ್ಟ್ ನಂಬರ್, ಪಾರ್ಟ್ ನೇಮ್ ಮತ್ತು ಸೀರಿಯಲ್ ನಂಬರ್, ಪೋಲಿಂಗ್ ಸ್ಟೇಷನ್ ನೇಮ್ ಕೂಡ ಇಲ್ಲಿ ಬರುತ್ತೆ. ನಾವು ವೋಟ್ ಹಾಕುವಂಥ ಬೂತ್ ನಂಬರ್ ಕೂಡ ಇಲ್ಲಿ ದೊರೆಯುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ನೀವು ಕೂಡ ನಿಮ್ಮ ಪಾರ್ಲಿಮೆಂಟಿನ, ಅಸೆಂಬ್ಲಿಯ ಮತ್ತು ಸ್ಟೇಟು ಪಾರ್ಟ್ ನಂಬರ್ ಮತ್ತು ಪಾರ್ಟ್ ನೇಮ್ ಮತ್ತು ಸೀರಿಯಲ್ ನಂಬರ್ ಕೂಡ ಇದೇ ರೀತಿಯಾಗಿ ನಿಮ್ಮ ವೋಟರ್ ID ಕಾರ್ಡ್ ಮೂಲಕ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಅದೇ ಥರ ಫ್ರೆಂಡ್ಸ್, ನಾವು ಇವಾಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅನ್ನೋನ್ ಅವರ್ MLA MP ಅಂತಿದೆ. ಅದೇ ಥರ ಇಲ್ಲಿ ನಾವು ನಮ್ಮ ವೋಟರ್ ID ಕಾರ್ಡ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಡೀಟೇಲ್ಸ್ ಹಾಕಿ ಸರ್ಚ್
MP ಆ್ಯಂಡ್ MLA ಬೈ ವೋಟರ್ ID ಎಪಿಕ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅಸೆಂಬ್ಲಿ ಡೀಟೇಲ್ಸ್ ಬರುತ್ತೆ ಮತ್ತು ಪಾರ್ಲಿಮೆಂಟ್ ಡೀಟೇಲ್ಸ್ ಬರುತ್ತೆ, ಸ್ಟೇಟ್ ಬರುತ್ತೆ. ಅದೇ ಥರ ನಿಮ್ಮ MP ಯಾರು ಅಂತ ತಿಳಿಬೇಕಾದ್ರೆ ಇಲ್ಲಿ MP ಅಂತ ಸೆಲೆಕ್ಟ್ ಮಾಡಿದರೆ MPಯ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಜಿಲ್ಲೆಯ MP ಯಾರು ಬರುತ್ತೆ ಮತ್ತು MLA ಯಾರು ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ MLAಯ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಜಿಲ್ಲೆಯ MLAಯ ಫೋಟೋ ಮತ್ತು ಅವರ ನೇಮ್ ಕೂಡ ಬರುತ್ತೆ. ಮತ್ತು MP ಅಂತ ಸೆಲೆಕ್ಟ್ ಮಾಡಿದರೆ MPಯ ನೇಮ್ ಆ್ಯಂಡ್ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ಇದೇ ರೀತಿಯಾಗಿ ನೋಡ್ಬೋದು ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮ ವೋಟರ್ ID ಕಾರ್ಡ್ ಮೂಲಕ ನಿಮ್ಮ ಪಾರ್ಟ್ ನಂಬರ್, ಅಸೆಂಬ್ಲಿ ನಂಬರ್, ಬೂತ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಕೂಡ ಮತ್ತು ನಿಮ್ಮ ಅಸೆಂಬ್ಲಿ ಡೀಟೇಲ್ಸ್ ಮತ್ತು ಪಾರ್ಲಿಮೆಂಟ್ ಡೀಟೇಲ್ಸ್ ಕೂಡ ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ SIR ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.